ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಹಾಗೆ ಮಾಲ್ತೇಶ್ವರ ವಿಶೇಷವಾಗಿ ಮಕ್ಕಳೇ ಎಲ್ಲ ನೋಡಿದ್ದೇನೆ. ಕನ್ನಡಿಗಂದ್ರೆ ಅಪ್ಪು ಅಂತ ಸೇವೆಯನ್ನು ಮಾಡಿದಾಗ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ಅವರು ಕೂಡ ಅದೇ ನಿಟ್ಟಿನಲ್ಲಿ ಅವರಿಗೆ ಸಮಸ್ತ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನ ಹಿರಿಯ ನಾಗರಿಕರ ಸಬಲೀಕರಣಾಧಿಕಾರಿಗಳು ದಾವಣಗೆರೆ ಭೂಕಂಪಕ್ಕಿಂತಲೂ ಅವಕಾಶ ಮಾಡೋದಕ್ಕೆ ಚೈತನ್ಯ ಕೊಡುವಂತ ವಿಶೇಷ ಸಮಾಜಕ್ಕೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಮುರುಗೇಶ್ ಅವರಿದ್ದಾರೆ. ಅವರು ಕೂಡ ಪುನೀತ್ ಅವರು ಜನನಾಯಕ ವಿಶೇಷ ಪಾತ್ರಗಳ ಮೂಲಕ ತೋರಿಸಿಕೊಟ್ಟಂತೆ ಬಾಲ ನಾಯಕನಾಗಿ ಅತ್ಯಂತ ಅದ್ಭುತ ಯಶಸ್ಸನ್ನು ಕಂಡಿತು. 4 ಫಿಲ್ಮ್ಫೇರ್ ಅನ್ನು ಪಡೆದ ನಿರೂಪಕನಾಗಿ ಕನ್ನಡ ಮೈಸೂರಿನ ಶಕ್ತಿಧಾಮ ಆಶ್ರಮದ ಮೂಲಕ ಸಮಾಜ ಸೇವೆ ಎಲ್ಲ ಹಾಕ್ಬಿಡಿ. ನೋಡಿ ಸ್ವಲ್ಪ ತಗೊಳ್ಳಿ. ನಾರಾಯಣವರು ವೇದಿಕೆ ಬರ್ತಾರೆ. ಅವರಿಗೆ ವಿಶೇಷವಾಗಿ ಮಾನ್ಯ ತನಕ ಕಣ್ಮಣಿಯಾಗಿ ಎಲ್ಲರ ಪ್ರೀತಿ ಪಾತ್ರಗಳಿಂದ ಇಡೀ ರಾಜ್ಯದಲ್ಲೇ ಅಂಗವಿಕಲರಿಗೆ ಏನಾರ ನೃತ್ಯ ಸ್ಪರ್ಧೆ ಅಥವಾ ಅವರಿಗೋಸ್ಕರ ಒಂದು ದಿವಸ ಕಾರ್ಯಕ್ರಮ ಮೀಸಲು ಆಗ್ತಾ ಇದೆ ಅಂದ್ರೆ ಅದು ದಾವಣಗೆರೆ ನಗರದಲ್ಲಿ, ರಾಜ್ಯ ಮಟ್ಟದಲ್ಲೇ ದಾವಣಗೆರೆ ನಗರದಲ್ಲೂ ಹರ್ಷ ಹಾಗೂ ರೇಖಾ ದಂಪತಿಗಳ ಕಾರ್ಯಕ್ರಮ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಇವತ್ತು ವೇದಿಕೆಯಲ್ಲಿ ಬಹಳಷ್ಟು ಗಣ್ಯರು, ಒಬ್ಬರು ಕಲ್ಯಾಣಾಧಿಕಾರಿಗಳಿಗೆ ಇರಬೇಕು ಅನ್ನೋದಕ್ಕೆ ಸಾಕ್ಷಿ ಡಾಕ್ಟರ್ ಪ್ರಕಾಶ್ ಅವರು, ಅಂಗವಿಕಲರ ಸಬಲೀಕರಣದ ದಾವಣಗೆರೆ ಜಿಲ್ಲಾ ಕಲ್ಯಾಣಾಧಿಕಾರಿಗಳಾದಂತಹ ಕೆ ಪ್ರಕಾಶ್ ಅವರೇ. ಮುಂದಿನ ಸಾಲ ಖಂಡಿತವಾಗಲೂ ವಿಧಾನಸಭೆಯ ಸದಸ್ಯರಾಗುವ ಎಲ್ಲ ಅರ್ಹತೆ ತಕ್ಷಣ ಓಟ್ ಹಾಕಿ ಒಂದೇ ಅರ್ಹತೆ ಅಲ್ಲ, ಓಟ್ ಹಾಕೋದು ಒಂದೇ ಅರ್ಹತೆ ಅಲ್ಲ, ಅದು ಹಾಕ್ಸ್ಕೊಳ್ಳೋದು ಕೂಡ ಒಂದು ತೂಕ ಇರಬೇಕು. ಖಂಡಿತ ಆ ತೂಕದಲ್ಲಿ ನಮ್ಮ ಲೋಕಿಕೆರೆ ನಾಗರಾಜು ಅಗ್ರ ಪಂಕ್ತಿಯಲ್ಲಿ ಸಮಾಜ ಸೇವೆಯಲ್ಲಿ ಹಗಲಿರುಳು ಜನರ ಬಗ್ಗೆ ಒಂದು ತುಳಿತ ಇದೆ ಅವರಿಗೆ. ಲೋಕಿಕೆರೆ ನಾಗರಾಜ್ ಅವರೇ ಬಹಳಷ್ಟು 4 ವರ್ಷಗಳಿಂದ ನಾನು ನಮ್ಮ ಪುನೀತ್ ಅವ್ರನ್ನ ನೋಡ್ತಾ ಇದ್ದೀನಿ. ಜೂನಿಯರ್ ಪುನೀತ್ ಅವರು, ಅಪ್ಪು ಜೂನಿಯರ್ ಪುನೀತ್ ಅವರು ಅಪ್ಪು ಅಂತಾನೆ ಹೆಸರಿಟ್ಕೊಂಡು ಇವತ್ತು ಅಷ್ಟೇ ಮಟ್ಟಿಗೆ ಅವರ ಒಂದು 2-3 ಡ್ಯಾನ್ಸ್ ನಾವು ನೋಡ್ತೀರಾ, ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ನಾವು ಎಲ್ಲ ಒಂದು ಕಡೆಗೆ ತಕ್ಷಣ, ಯಾಕಂದ್ರೆ ಮನುಷ್ಯನ ಸಹಜ ಗುಣ, ಯಾವಾಗ ನಮಗೆ ಕಷ್ಟ ಬರುತ್ತಲ್ಲ ಅವಾಗಷ್ಟೇ ನಾವು ದೇವರನ್ನ ನೆನೆಸ್ಕೊಳ್ಳೋದು ಇವತ್ತು ವಾಡಿಕೆ ಬಂದ್ಬಿಟ್ಟಿದೆ. ಅದೇ ರೀತಿ
ನಾವು ಪುನೀತ್ ಅಂತ ಕಲಾವಿದನ್ನ ನಮ್ಮ ಇಡೀ ಭಾರತ ಖಂಡಿತ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಒಳ್ಳೆಯ ಕಲಾವಿದರು. ಜನಸೇವೆಯಲ್ಲೂ ಕೂಡ ನಾನು ಅಷ್ಟೇ ಕಲಾವಿದ ಅಂತ ಹೇಳಿ ಪುನೀತ್ ತೋರಿಸ್ಕೊಟ್ಟವರು ಅಂತ ಕಲಾವಿದ ಜೂನಿಯರ್ ಆಕ್ಟಿಂಗ್ ಮಾಡ್ಕೊಂಡಂತ ಅಪ್ಪ ಅವರೇ. ಅದೇ ನಮ್ಮ ಸರ್ವ ಜ್ಞಾನಕೋಶವನ್ನು ಹೊಂದಿರುವಂತಹ ಬಿ ನಾಗರಾಜ್ ಕಾತ್ನವರು ಸಂಪೂರ್ಣ ಅವ್ರಿಗೆ ಏನು ಗೊತ್ತಿಲ್ಲ ಇರಲೇ ಇಲ್ಲ. ಒಂದು ಉದಾಹರಣೆ ಕೊಡ್ತೀನಿ. 30 ಬಸ್ ದಾವಣಗೆರೆಯಿಂದ 30 ಬಸ್ ಮಾಡ್ಕೊಂಡು ಸಂತೆಬೆನ್ನೂರಲ್ಲಿ, ತಮಗೆಲ್ಲ ಗೊತ್ತಿದೆ ಗೊತ್ತಿಲ್ಲ, ದಾವಣಗೆರೆಯಲ್ಲಿ ಚನ್ನಗಿರಿಯಲ್ಲಿ ಪುಷ್ಕರಣಿ ಬಂದಿದೆ. ಗೊತ್ತಾ ಎಲ್ರಿಗೂ? ಪುಷ್ಕರಣಿ ಅದು ಎಲ್ರಿಗೂ ಕಾಣುತ್ತೆ ಒಂದು 1 ಎಕರೆ 2 ಎಕರೆ ಇದೆ ಅಂತ. ಆದ್ರೆ ಅದು ಸಂಪೂರ್ಣ 8 ಎಕರೆ ಇದೆ. ಅದು ಪುಷ್ಕರಣಿ 8 ಎಕರೆ ಇದೆ. ಆ 8 ಎಕರೆ ಇದೆ ಅಂತ ಸಾಬೀತುಪಡಿಸಿದ್ರೆ ಎಂ ಪಿ ನಾಗರಾಜ್ ಕಾತ್ನೂರು. ನಾವು ಹೋಗಿ ಹೇಳಿದ್ವಿ ಕನಿಷ್ಠ 10 ರಿಂದ 12 ದಿವಸ ಅದು ಸಂಪೂರ್ಣವಾಗಿ ಕ್ಲೀನ್ ಮಾಡಿಕೊಂಡು ನಾವು ವ್ಯವಸ್ಥೆ ಮಾಡಿದ್ವಿ. ದಾವಣಗೆರೆಯಿಂದ 30 ಬಸ್ ಮಾಡಿಕೊಂಡು ಅಲ್ಲಿ ಯೋಗ ಮಾಡಿದ್ವಿ. ನಾನು ಯೋಗ ಅಧ್ಯಕ್ಷನಾಗಿ ಆ ಕೆಲಸ ಮಾಡಬೇಕು ಅಂತ ಹೇಳಿ ಅಲ್ಲಿ ಮಾಡಿದಾಗ ಅಭೂತಪೂರ್ವ ಯಶಸ್ಸು ಇಡೀ ರಾಜ್ಯ ಮಟ್ಟದಲ್ಲಿ ನಮಗೆ ಸಿಗುತ್ತೆ. ಆ ಸಿಗಲಿಕ್ಕೆ ಕಾರಣಕರಂತ ಎಂ ಪಿ ನಾಗರಾಜ್ ಕಾತ್ನೂರ್ ಅವರೇ. ಹರ್ಷ ರೇಖಾ ದಂಪತಿಗಳು ಬಹಳಷ್ಟು ಶ್ರಮಿಸ್ತಾ ಅವ್ರಿಗೆ ಇನ್ನೂ ಕೂಡ ಒಂದು ಕಮರ್ಷಿಯಲ್ ಮೈಂಡ್ ಇಲ್ಲ. ನಮ್ಮ ಹರ್ಷಗಾಗಲಿ ರೇಖಾ ಮೇಡಮ್ ಆಗಲಿ ಕಮರ್ಷಿಯಲ್ ಮೈಂಡ್ ಇಲ್ಲ. ಸ್ವಲ್ಪ ಕಮರ್ಷಿಯಲ್ ಮಾಡ್ಕೊಂಡ್ರೆ ಮಾತ್ರ ಇನ್ನೂ ಕಾರ್ಯಕ್ರಮಗಳು ಚೆನ್ನಾಗಿ ಮಾಡ್ಬೋದು ಅನ್ನೋದು. ಯಾಕಂದ್ರೆ ಅವ್ರು ಎಷ್ಟು ಕಷ್ಟಪಡ್ತಾರೆ ನಮ್ಗೆ ಖಂಡಿತ ಗೊತ್ತು. ಈ ನಿಟ್ಟಿನಲ್ಲಿ ಅವ್ರಿಗೆಲ್ಲರೂ ಕೂಡ ಅವ್ರಿಗೆ ನಾವು ಸಾಥ್ ಕೊಡ್ಬೇಕನ್ನೋದು ನಮ್ಮ ಉದ್ದೇಶ ಆಗ್ಬೇಕು. ಈ ನಿಟ್ಟಿನಲ್ಲಿ ರೇಖಾ ಹರ್ಷ ದಂಪತಿಗಳೇ ಮುಖ್ಯವಾಗಿ ಇವತ್ತು ಇಡೀ ರಾಜ್ಯಕ್ಕೆ ಮಾದರಿ ಅಂದ್ರೆ ನಮ್ಮ ಸಿದ್ಧಗಂಗಾ ಶಾಲೆಯ ವಿದ್ಯಾರ್ಥಿನಿಯರ ಮಕ್ಕಳು ಅಥವಾ ಸತ್ಯ. ಯಾವುದೇ ದಾವಣಗೆರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ದಾವಣಗೆರೆ ನಗರದಲ್ಲಿ ಆಗಲಿ, ಅದರಲ್ಲಿ ಮುಂಚೂಣಿಗೆ ಇರೋದು ಸಿದ್ಧಗಂಗಾ ಶಾಲೆ ಮಕ್ಕಳು. ಅವರೇನು ಬರೇ ಸಾಂಸ್ಕೃತಿಕ ಕೊರತೆ ಇಲ್ಲ, ಅವ್ರು ಓದಲ್ಲೂ ಕಡಿಮೆ ಇಲ್ಲ, ಸಾಂಸ್ಕೃತಿಕ ಕಡಿಮೆ ಇಲ್ಲ. ಎಂತ ನೀವು ರಾಷ್ಟ್ರಪತಿ ಹತ್ರ ಹೋಗೋದು ಕೂಡ ಅವ್ರದ್ದು ಹೆಸರಿರುತ್ತೆ, ಸಿದ್ಧಗಂಗಾ ಶಾಲೆ ಮಕ್ಕಳು ಅಂತ ಹೇಳಿ. ಅಷ್ಟೇ ಸಿದ್ಧಗಂಗಾ ಶಾಲೆ ಮಕ್ಕಳು. ಮುಖ್ಯವಾಗಿ ಇವತ್ತು ನೃತ್ಯ ಸ್ಪರ್ಧೆ ನಡೀತಾ ಯಾರಿಗೋಸ್ಕರ? ವಿಶೇಷ ಮಕ್ಕಳು, ದೇವರ ಮಕ್ಕಳು, ಅವ್ರದ್ದು ಕಾರ್ಯಕ್ರಮ ನಮಗೆ ನೋಡ ಸೌಭಾಗ್ಯ ಸಿಕ್ಕಿದೆ. ನಿಜಕ್ಕೂ ನಾವೇ ಭಾಗ್ಯವಂತರು ಅಂತ ನಾನಂತೂ ಭಾವಿಸ್ತೀನಿ. ಇಂಥವರ ಕಾರ್ಯಕ್ರಮ ವಿಶೇಷವಾಗಿ ದಾವಣಗೆರೆ ಇನ್ನೊಂದು ನಮಗೆಲ್ಲ ಗೊತ್ತಿಲ್ಲ. ದಾವಣಗೆರೆ ನಗರದಲ್ಲಿ ಒಂದು CRC ಸಭೆ ಅಂಗವಿಕಲ ಹಾಗೂ ಬುದ್ಧಿಮಾಂದ್ಯ ಮಕ್ಕಳ ಸಬಲೀಕರಣ ಒಂದು ಕೇಂದ್ರ ಸ್ಥಾಪನೆ ಆಗಿದೆ. ಆ ಕೇಂದ್ರ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಕೇಂದ್ರ, ಅದು ದಾವಣಗೆರೆ ನಗರದಲ್ಲಾಗಿದೆ. ಇಡೀ ಕರ್ನಾಟಕದಲ್ಲಿ ದಾವಣಗೆರೆ ನಗರದಲ್ಲಿ ಪ್ರಕಾಶ್ ಅವರೆಲ್ಲ ಬಹಳಷ್ಟು ಕಷ್ಟಪಟ್ಟಿದ್ರು, ಶ್ರಮ ಪಟ್ಟಿದ್ರು ಗೊತ್ತಿಲ್ಲ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಡೀ ಅಂದ್ರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಕೇಂದ್ರ ಮಾಡಿದ್ದಾರೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಕೇಂದ್ರ. ನಮ್ಮ ಕರ್ನಾಟಕ ರಾಜ್ಯದ ಕೇಂದ್ರ ನಮ್ಮ ದಾವಣಗೆರೆ ನಗರದಲ್ಲಿ ಇರುವುದು ಖಂಡಿತವಾಗಿಯೂ ಖುಷಿ. ಅದರ ಸದುಪಯೋಗ ದಯವಿಟ್ಟು ಎಲ್ಲ ಬುದ್ಧಿಮಾಂದ್ಯ ಮಕ್ಕಳಾಗಿರ್ಬೋದು, ಅಂಗವಿಕಲ ಮಕ್ಕಳಾಗಿರ್ಬೋದು, ಯಾವುದೇ ಸಂದರ್ಭದಲ್ಲಿ ಕೊರತೆ ಇದ್ದಾರೆ. ಪ್ರಕಾಶ್ ಮಾತಾಡಿ ಒಂದ್ ಕಡೆ ಮಾತಾಡಿ ಅಲ್ಲಿ ಏನು ಸವಲತ್ತು ಬೇಕೋ ಖಂಡಿತವಾಗ್ಲೂ ಅದನ್ನ ಕೊಡ್ಸೋ ಜವಾಬ್ದಾರಿ ಕೂಡ ಖಂಡಿತವಾಗ್ಲೂ ಎಲ್ಲಾ ರೀತಿಯ ಕೊಡ್ಸೋ ಜವಾಬ್ದಾರಿ ಕೂಡ ನಾವಂತೂ ತಗೊಳ್ತೀವಿ. ನಿಮ್ಗೆಲ್ಲರಿಗೂ ಕೂಡ ಖಂಡಿತ ಆ ವಿಚಾರದಲ್ಲಿ ಹೆಲ್ಪ್ ಮಾಡ್ತೀವಿ. ಯಾರ್ಯಾರು ಗೊತ್ತಿಲ್ಲ ಅವ್ರನ್ನ ತಿಳ್ಕೊಳ್ಳಿ, ಅವ್ರಿಗೆ ಗೊತ್ತಿಲ್ಲಲ್ಲ ಅವ್ರಿಗೆಲ್ಲರಿಗೂ ಸ್ವಲ್ಪ ತಿಳಿಯಲಿ ಅಂತ ಹೇಳ್ತಾ ಬಹಳ ಅದ್ಭುತವಾದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದೇ ನಮ್ದು ಒಂದು ಸೌಭಾಗ್ಯ ಅಂತ ಅನ್ಕೋತೀನಿ. ತಾವೆಲ್ಲರೂ ಕೂಡ ಬಹಳ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ. ತಮ್ಮೆಲ್ಲರೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು. ಜೈ ಜೈ ಕನ್ನಡ.
ಅತ್ಯಂತ ಅದ್ಭುತವಾಗಿ ನೃತ್ಯವನ್ನು ಮಾಡಿರ್ತಕ್ಕಂಥವ್ರು ಸಂಜೀವಿನಿ ಗುಡ್ಡವನ್ನೇ ಒತ್ಕೊಂಡು ಕನ್ನಡ ಭವನಕ್ಕೆ ಬಂದವರು ಇವತ್ತು. ಅದು ಭಾರಿ ಖುಷಿ ಮಾಡೋ ವಿಚಾರ. ಶ್ರೀರಾಮನ ಕರ್ಕೊಂಡು ಇವತ್ತೆಲ್ಲರಿಗೂ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ತುಂಬ ಹೃದಯದ ಮುಂದಿನ ನೃತ್ಯ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು. ಸಾಮಾನ್ಯವಾಗಿ ಕನ್ನಡ ರಾಜ್ಯೋತ್ಸವ ಯಾವಾಗಲೂ ನವೆಂಬರ್ ಬಂದರೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಎಲ್ಲ ಕಡೆ ರಾಜ್ಯದಲ್ಲಿ ಎಲ್ಲ ಕಡೆ ಮಾಡ್ತಾರೆ. ಮತ್ತೆ ನವೆಂಬರ್ 1 ಅಷ್ಟೇ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ವಿ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ. ಈಗ ಬರ್ತಾ ಬರ್ತಾ ನವೆಂಬರ್ ತಿಂಗಳು ಪೂರ್ತಿ ಮಾಡ್ತಾರೆ. ಬರ್ತಾ ಬರ್ತಾ ಡಿಸೆಂಬರು ಜನವರಿ ತನಕನೂ ಎಲ್ಲ ಸಂಘಟನೆಗಳು ಸೇರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾರೆ. ನಾನು ಇದು ನವೆಂಬರ್ ತಿಂಗಳು ಅಷ್ಟೇ ಕನ್ನಡ ರಾಜ್ಯೋತ್ಸವ ಮಾಡೋದು ಬೇಡ, ನಂಬರ್ 1 ಕನ್ನಡಿಗರಾಗಿ ನವೆಂಬರ್ ಕನ್ನಡಿಗರಾಗೋದು ಬೇಡ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ವಿಕಲಚೇತನ ಮಕ್ಕಳ ನೃತ್ಯ ಕಾರ್ಯಕ್ರಮ ನಮ್ಮ ವಾಸುದೇವ ರಾಯಕರು ಹೇಳಿದಂತೆ ಎಲ್ಲೂ ಕೂಡ ನಾನು ನೋಡಿಲ್ಲ. ದಾವಣಗೆರೆಗೆ ಮೊದಲೇ ಅನಿಸುತ್ತೆ. ಜೊತೆಗೆ ನಾನು ಕೂಡ ಇದು ಮೊದಲನೇ ಕಾರ್ಯಕ್ರಮ ಈ ಥರದೊಂದು ಕಾರ್ಯಕ್ರಮ ಅಟೆಂಡ್ ಮಾಡ್ತಿರೋದು. ನಿಜವಾಗ್ಲೂ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಡಿ
ವಿಶೇಷವಾಗಿ ಇಂಥ ಮಕ್ಕಳ ಪ್ರತಿಭೆ ಸಿಗದೆ ಪುಣ್ಯ ನಾವು ನೋಡ್ತಕ್ಕಂಥವ್ರೆ ಇವತ್ತು ಧನ್ಯಶಾಲಿ ತಪ್ಪಾಗಲಾರ. ಜೋರ ಚಪ್ಪಳೆ ಮಕ್ಕಳಿಗೆ ಧನ್ಯವಾದ. RPWD ಆಕ್ಟ್ ಅಂತಕ್ಕಂಥದ್ದು 2016 ಬಂದಿದೆ. ಅದರಲ್ಲಿ 21 ರೀತಿಯ ಡಿಸಬಿಲಿಟಿಯನ್ನು ಗುರುತಿಸಲಾಗಿದೆ. ಅದರಲ್ಲಿ ಬಹಳಷ್ಟು ಡಿಸಬಿಲಿಟಿ ಇರ್ತಕ್ಕಂಥ ಮಕ್ಕಳು ಇಲ್ಲಿದ್ದಾರೆ. ನಮ್ಮ ಇಲಾಖೆಯ ಜೊತೆಗೆ ನಾಯ್ಕರ್ ಸರ್ ಹೇಳಿದ ಹಾಗೆ CRC ಅಂತ ದಾವಣಗೆರೆಯಲ್ಲಿ ಕಂಪೋಸಿಟ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಹೇಳಿ ಪ್ರಾರಂಭ ಆಗಿದೆ. ಅಲ್ಲಿ ಎಲ್ಲ ವಿಕಲಚೇತನ ಮಕ್ಕಳಿಗೂ ಥೆರಪಿಗಳು ಕೊಡಲಾಗುತ್ತೆ. ಒಡ್ಡಿನಹಳ್ಳಿ ಅಂತ ಹೇಳಿ ಅಲ್ಲೇ ಸುಸಜ್ಜಿತವಾದ ಕಟ್ಟಡದಲ್ಲೇ ಇದೆ. ನೀವು ಅದರ ಸೌಲಭ್ಯವನ್ನ ಪಡ್ಕೊಳ್ಳಿ. ಪುನೀತ್ ರಾಜ್ಕುಮಾರ್ ಮತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಸಾಮ್ಯ ಇದೆ. ಯಾಕಂದ್ರೆ ನಾನು ಮೈಸೂರಲ್ಲಿ ಬಹಳ ವರ್ಷಗಳಿದ್ದೆ. ಲಲಿತ್ ಮಹಲ್ ಪ್ಯಾಲೇಸ್ ರೋಡ್ ಎಲ್ಲಾ ಸಿನಿಮಾಗಳ ಶೂಟಿಂಗ್ ಅಲ್ಲೇ ನಡೀತಾ ಇದ್ದಿದ್ದು. ಮೈಸೂರಲ್ಲೇ ಪ್ರೀಮಿಯರ್ ಸ್ಟುಡಿಯೋ ಆಗ್ತಾ ಇದೆ. ಅಲ್ಲೇ ಪುನೀತ್ ರಾಜ್ಕುಮಾರ್ ಅವರು ಒಂದು 10-20 ಜನರ ಗುಂಪು ಕಟ್ಟಿಕೊಂಡು ಬೆಳಿಗ್ಗೆ 4 ಗಂಟೆಗೆ ಸೈಕಲ್ ಅಲ್ಲೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಅವ್ರ ಜೊತೆ ನಾವು 1-2 ಸಲ ಹೋಗಿ ಅರ್ಧಕ್ಕೆ ಹೋಗಿ ವಾಪಸ್ ಬಂದಿದ್ವಿ. ಅಷ್ಟು ಸ್ಟೆಮಿನಾ, ಅಷ್ಟು ಒಂಥರ ಲವಲವಿಕೆಯ ವ್ಯಕ್ತಿ. ಯಾವತ್ತೂ ಕೂಡ ಅವರು ಯಾವುದ್ರ ಬಗ್ಗೆನೂ ಬೇಸರ ಮಾಡ್ಕೊಂಡಿದ್ದು ನಾವು ನೋಡಿ ಇರಲಿಲ್ಲ. ಅವ್ರು ಇದ್ರು ಅಂದ್ರೆ ಒಂಥರ ಅತ್ಯಂತ ಒಂಥರ ಖುಷಿಯಾದ ವಾತಾವರಣ. ಅವ್ರ ಜೊತೆಗೆ ಸಿದ್ಧಾರ್ಥ ಲೇಔಟ್ ಅಲ್ಲೇ ದರ್ಶನ್ ಅವ್ರ ಮನೆ ಇತ್ತು. ಅವರು ಕೂಡ ಸೇರ್ಕೊಳ್ತಿದ್ರು. ಆ ಮೈಸೂರಿನ ಒಂದು ವಾತಾವರಣ ಇತ್ತಲ್ಲ, ಸಾಂಸ್ಕೃತಿಕ ವಾತಾವರಣ, ಅದನ್ನ ಉನ್ನತೀಕರಿಸಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಪಾತ್ರ ಬಹಳ ಇದೆ. ಹೋಗೋದಿಲ್ಲ ಅಂತವರಿಗೆ ಉತ್ತಮವಾದ ವೇದಿಕೆ ಮೂಲಕ ಉತ್ತಮ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಬೇಕಿರ್ತಕ್ಕಂಥ ವಿಚಾರ ತಿಳಿಸ್ಕೊಟ್ಟಂತ ಕೆ ಪ್ರಕಾಶ್ ಅವರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ಸರ್ವಪರವಾಗಿ ದೂರದ ಚಪ್ಪಲ ಮೂಲಕ ಅವರಿಗೆ ಅರ್ಥ ಇದೆ. ಬೆಳಕಿನಲ್ಲಿ
ಮತ್ತೆ ಎಲ್ಲ ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ವಂದನೆಗಳು. ಪುಟಾಣಿ ಮಕ್ಕಳ ಹಾಗೂ ನಮ್ಮ ನಾಗಮ್ಮ ಕೇಶವಮೂರ್ತಿ, ಡಾಕ್ಟರ್ ನಾಗಮ್ಮ ಕೇಶವಮೂರ್ತಿ ಅವರ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಸಹಸ್ರ ಅಂತ ಕಿವುಡ ಮತ್ತು ಮೂಕ ಸಂಸ್ಥೆಗೆ ಮಕ್ಕಳು ಎಷ್ಟು ಬೇಗ ಬರ್ತಾರೋ ಅಷ್ಟು ಬೇಗ ಮಾತನ್ನು ಕಲಿತಾರೆ. ನಿಮ್ಮೆಲ್ಲರಿಗೂ ನಮ್ಮ ಸಂಸ್ಥೆಗೆ ಬಂದು ನೋಡಲು ಅವಕಾಶ ಇರುತ್ತದೆ. ಹಾಗೆ ನಮ್ಮ ಸಂಸ್ಥೆ ಸ್ವಯಂ ನಡೆಸ್ತಾ ಇದ್ದೀನಿ, ಯಾವುದೇ ಗವರ್ಮೆಂಟ್ ಏನಿಲ್ಲ. ನಮ್ಮ ರಾಜ್ಕುಮಾರ್ ಸರ್ ಅವರು ಮೇರು ನಟ, ಅಂತವರ ಪುತ್ರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರು ಯಾಕೆ ಎಲ್ಲರ ಮನಸ್ಸಲ್ಲಿ ಉಳಿತಾರೆ ಅಂತ ಹೇಳಿದ್ರೆ, ಕೆಲವು ವ್ಯಕ್ತಿಗಳು ಮಾತ್ರ ಸತ್ತು ಹೋಗ್ತಾರೆ, ಜೀವಂತವಾಗಿ ಕೊನೆವರೆಗೂ ಉಳಿತಕ್ಕಂಥ ವ್ಯಕ್ತಿಗಳು, ಸತ್ತ ಮೇಲೂ ಉಳಿತಕ್ಕಂಥ ವ್ಯಕ್ತಿಗಳು ಅವರ ಸಾಧನೆಯ ಮುಖಾಂತರ ಉಳಿತಕ್ಕಂಥವ್ರು ಇವತ್ತು ಸಾಕಷ್ಟು ಜನ ಇದ್ದಾರೆ. ಅವರು ಪುನೀತ್ ರಾಜ್ಕುಮಾರ್ ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂದ್ರೆ, ಅವ್ರು ಮಾಡಿರ್ತಕ್ಕಂಥ ಒಂದು ಪಟ್ಟಿನ ನೋಡ್ಬಿಟ್ರೆ ತುಂಬಾ ಮನಸ್ಸಿಗೆ ತಟ್ಟತಕ್ಕಂಥದ್ದು. ಯಾಕೆ ಹಲವಾರು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು, ಅಂಗವಿಕಲರವೇ ಶಾಲೆಗಳನ್ನ ತೆರೆದಿದ್ದಾರೆ, ಸಹಾಯ ಹಸ್ತವನ್ನ ಚಾಚಿದ್ದಾರೆ. ಹಾಗಾಗಿ ಅವರು ನಮ್ಮ ಜೀವಂತವಾಗಿ ನಮ್ಮ ಮುಂದೆಯಿಂದ ವಿಶೇಷ ಚೇತನರು ಅಂತ ನಾವೇನ್ ಕರಿತೀವಿ, ಇವರಿಗೆ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಪ್ರೋತ್ಸಾಹಿಸಿ ಅವರಿಗೆ ವೇದಿಕೆಗೆ ತರಂತ ಈ ಒಂದು ಕೆಲಸ ನಿಜಕ್ಕೂ ಸಾರ್ಥಕವಾದಂತ ಕೆಲಸ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಶಾಲೆಗಳಲ್ಲಿ ನೋಡ್ತೀವಿ, ಅಥವಾ ಟಿವಿ ಮಾಧ್ಯಮಗಳಲ್ಲಿ ನೋಡ್ತೀವಿ, ಅಥವಾ ವಾಟ್ಸಪ್ ರೀಲ್ಸ್ಗಳಲ್ಲಿ ನೋಡ್ತಾ ಇರ್ತೀವಿ. ಪ್ರತಿಭೆಗಳನ್ನ ಹೊರಹಾಕೋದಕ್ಕೆ ಒಂದು ವೇದಿಕೆಯಲ್ಲಿ ತೋರಿಸ್ಕೊಳ್ಳೋದಕ್ಕೆ ಹಲವಾರು ವೇದಿಕೆಗಳಿದ್ದಾವೆ. ಬಟ್ ಎಲ್ಲರೂ ಕೂಡ ಅವ್ರದೇ ಅಂತ ಸಾಮರ್ಥ್ಯದ ಮೇಲೆ ಇರ್ತಾರೆ. ಬಟ್ ಇವತ್ತು ವಿಶೇಷ ಚೇತನರಿಗೆ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಹೊರಹಾಕೋದಕ್ಕೆ ಇಂಥ ವೇದಿಕೆ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಮ್ಮ ದಾವಣಗೆರೆ ಪುಣ್ಯ ಅಂತ ಕರಿತೀವಿ. ಯಾಕೆಂದ್ರೆ ನಾವು ಈ ಹಿಂದೆ ಪುಟ್ಟರಾಜ ಗವಾಯಿಗಳ ಒಂದು ಕಾರ್ಯಕ್ರಮವನ್ನ, ರಾಜ್ಯ ಸಮ್ಮೇಳನವನ್ನ ನಮ್ಮ ದಾವಣಗೆರೆಯಲ್ಲಿ ಆಯೋಜನೆ ಮಾಡಿದ್ವಿ. ಆ ಒಂದು ಕಾರ್ಯಕ್ರಮದ ಮೂಲಕ ಕಣ್ಣಿಲ್ಲರಿಗೂ ಕೂಡ ಸಂಗೀತದ ಮೂಲಕ ಅವರು ಇಡೀ ಪ್ರಪಂಚಕ್ಕೆ ಅವರ ಒಂದು ಪ್ರತಿಭೆಯನ್ನ ತೋರಿಸಂತ ಒಂದು ವೇದಿಕೆಯನ್ನ ನಾವು ಇದೇ ದಾವಣಗೆರೆಯಲ್ಲೇ ಮಾಡ್ಕೊಂಡಿದ್ವಿ. ಅಂತ ಒಂದು ಈ ಒಂದು ದಾವಣಗೆರೆಯಲ್ಲಿ ಇವತ್ತು ಕೂಡ ಮತ್ತು ಇಂಥ ಒಂದು ವೇದಿಕೆಯಲ್ಲಿ ಅವರ ಒಂದು ಪ್ರತಿಭೆಗೆ ಮನ್ನಣೆಯನ್ನ ಕೊಟ್ಟು ಈ ಒಂದು ವೇದಿಕೆಯಲ್ಲಿ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಜಕ್ಕೂ ಇದೊಂದು ಪುಣ್ಯದ ಕೆಲಸ. ಮತ್ತೆ ಅವರಿಗೆ ಸಹಾನುಭೂತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಅವಕಾಶ ಕಲ್ಪಿಸ್ತಾ ಇದ್ದೀವಿ. ಆ ಅವಕಾಶದಿಂದ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ಳುವಂತ ಒಂದು ಸುಯೋಗ ಈ ವೇದಿಕೆ ಕಲ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ನೂ ಮುಂಚೆ ತಿಂಗಳಾಯ್ತು ಈ ಕಾರ್ಯಕ್ರಮ ನಾವು ಓಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ವರ್ಷ ಅವರು ಫೋನ್ ಮಾಡಿ ಈ ಥರ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡೋಣ ಅಂತ. ನನಗೆ 3-4 ವರ್ಷದಿಂದ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಟ್ ನಾನು ಈ ಕಾರ್ಯಕ್ರಮದ ಬಗ್ಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ, ಏನೋ ಮಾಡ್ತಾರೆ ಬಿಡು ಅಂತ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಇದೊಂದು ವಿಶೇಷ ಕಾರ್ಯಕ್ರಮ ಅಂತ ನನಗೆ ಅನಿಸ್ತು. ನಾನು ನೋಡಿದಂತಹ ಇಡೀ ರಾಜ್ಯದ ಉದ್ದಕ್ಕೂ ವಿಶೇಷದಲ್ಲಿ ವಿಶೇಷ ಕಾರ್ಯಕ್ರಮ ಅಂದರೆ ನಮ್ಮ ವರ್ಷ ಮಾಡ್ತಾರಲ್ಲ ಇದೇ ಕಾರ್ಯಕ್ರಮ, ನಾನು ನೋಡಿದಂತಹ ಕಾರ್ಯಕ್ರಮ. ಮತ್ತೆ ಇದೇ ರೀತಿ ನಾವು ವರ್ಷವೂ ಕೂಡ ಯಾವಾಗಲೂ ಸಪೋರ್ಟ್ ಮಾಡ್ತೀನಿ, ಜೊತೆಗಿರ್ತೀನಿ. ಇನ್ನೂ ಮುಂದಕ್ಕೆ ಇದೇ ಕಾರ್ಯಕ್ರಮನ ಇನ್ನೂ ದೊಡ್ಡದಾಗಿ ಮಾಡುವಂತಹ ಯೋಚನೆಯನ್ನು ಕೂಡ ಮಾಡ್ತೀವಿ. 26-27 ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಅವರ ನೇತೃತ್ವದಲ್ಲಿ 70 ಲಕ್ಷ ಜನ ಅಧಿಕೃತವಾಗಿ ಕನ್ನಡದ ಸೇವೆಯನ್ನ ಮಾಡೋದಕ್ಕೆ ಕಂಕಣ ಕಟ್ಟೋದಕ್ಕೆ ನಿಂತಿದ್ದಾರೆ. ಅದೇ ಕನ್ನಡದ ದೀಕ್ಷೆ. ಕಂಕಣ ಕಟ್ಟೆಂದೇ ನಾಡ ದೇವಿಗೆ ಅಂತೇಳಿ ಇಡೀ ರಾಜ್ಯವ್ಯಾಪಿ ಈ ಗಡಿ ಭಾಗದ ಜಿಲ್ಲೆಗಳು ಆಗಿದೆ. ಬೆಳಗಾವಿ ಆಗಿದೆ, ಚಾಮರಾಜನಗರ ಆಗಿದೆ, ಬೀದರ್ ಆಗಿದೆ, ಕೊಡಗು ಆಗಬೇಕಾಗಿದೆ. ನಂತರ ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಕನ್ನಡದ ದೀಕ್ಷೆಯನ್ನ ಯುವಕರಿಗೆ ಕೊಡೋ ಮೂಲಕ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಮಾಡೋದಕ್ಕೆ ತಯಾರಾಗಿದೆ. ಆ ಹಿನ್ನೆಲೆಯಲ್ಲಿ ಯುವಕರು ಈಗಲಾದರೂ ಎದ್ದೇಳಿ, ಈಗಲಾದರೂ ಒಂದಿಷ್ಟು ಕನ್ನಡದ ಕಿಚ್ಚು ನಿಮ್ಮಲ್ಲಿ ಬರಲಿ. ನೀವು ಕಲಿಯೋದಕ್ಕೆ ನಮ್ಮ ಯಾವ ಭಾಷೆಗೂ ನಮ್ಮ ವಿರೋಧ ಇಲ್ಲ. ಹಿಂದಿ ಕಲಿತೀರಾ ಕಲೀರಿ, ಇಂಗ್ಲಿಷ್ ಕಲಿತೀರಾ ಕಲೀರಿ, ತಮಿಳು ಕಲಿತೀರಾ ಕಲೀರಿ, ಮಲಯಾಳಿ ಕಲಿತೀರಾ ಕಲೀರಿ. ಆದರೆ ಕಲಿಕೆಯ ನೆಪದಲ್ಲಿ ನಮ್ಮ ಭಾಷೆಗೆ ಕುತ್ತು ತರುವಂತ ಕೆಲಸ ಯಾರಿಂದನೂ ಆಗಬಾರ್ದು. ಅದು ಯಾರು ಸಹಿಸಲ್ಲ.
ಈ ಭೂತಾಯಿನೂ ಸಹಿಸಲ್ಲ, ಒಬ್ಬ ಹೋರಾಟಗಾರನು ಅದು ಸಹಿಸಲ್ಲ. ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ಇಂಥ ದೇವರ ಮಕ್ಕಳಿಗೆ ಕನ್ನಡದ ನೋಡಿ, ಆ ಕನ್ನಡದ ಶಾಲ್ ಆ ಮಕ್ಕಳಿಗೆ ಹಾಕಿದಾಗ ಎಷ್ಟು ನಮಗೆಷ್ಟು ಆನಂದ ಆಗುತ್ತೆ, ನಮಗೆಷ್ಟು ಇನ್ನೆಷ್ಟು ಹೋರಾಟ ಮಾಡಬೇಕು ಅಂತ ಸ್ಫೂರ್ತಿ ಬರ್ತದೆ. ಏಕೆಂದ್ರೆ ಮಹಾರಾಮಮೂರ್ತಿಯವರು ಕೊಟ್ಟಂಥದ್ದು, ಮಹಾರಾಮಮೂರ್ತಿಯವರು ಕನ್ನಡದ ಬಾವುಟವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿ. ಇವತ್ತಿನ ರಾಜಕಾರಣಿಗಳು ಅಂಥವ್ರು ಬೇಕಾಗಿಲ್ಲ, ಅಂಥವ್ರ ಪುತ್ಥಳಿ ಬೇಕಾಗಿಲ್ಲ, ಅಂಥವ್ರ ವೃತ್ತ ಬೇಕಾಗಿಲ್ಲ. ಅಂಥವ್ರ ಪುತ್ಥಳಿ ಅವ್ರ ಹೆಸರು ಯಾರು ಹೇಳಕ್ಕೆ ತಯಾರಿಲ್ಲ, ಹೋರಾಟಗಾರ ಮಾತ್ರ ಹೇಳಬೇಕು. ಮೂ ಗೋವಿಂದರಾಜ್ ರೈಲು ಬರುವಂತ ರೈಲಲ್ಲಿ 5 ಜನ ಇದೇ ಬೆಂಗಳೂರಿನಲ್ಲಿರ್ತಕ್ಕಂಥ ತಮಿಳಿಗರು ಮತ್ತು ಕನ್ನಡಿಗರಿಗೆ ಹೋರಾಟ ನಡೆಯುವಂತ ಸಂದರ್ಭದಲ್ಲಿ ಮಹಾರಾಮಮೂರ್ತಿ, ಆನಕೃಷ್ಣರಾಯರು, ಮೂ ಗೋವಿಂದರಾಜ್, ರಹೀಂ ಖಾನ್ 5 ಜನ ರೈಲಿಗೆ ಯಶವಂತಪುರದಿಂದ ಶ್ರೀರಾಮ್ಪುರ ಬರೋ ರೈಲಿಗೆ ಅಡ್ಡ ಮಲಗ್ತಾರೆ. ಹೋಗಿ ಒಂದಿಷ್ಟು ಅವರಿಗೆ ಪ್ರೋತ್ಸಾಹಿಸುವಂತ ಕೆಲಸ ಮಾಡುವಂಥದ್ದಾಗಲಿ, ಒಳ್ಳೆ ಕೆಲಸಕ್ಕೆ ನೀವೆಲ್ಲ ಜೊತೆಯಾಗಿ ನಿಲ್ಲಿ ಅಂತ ಹೇಳ್ತಾ, ಒಬ್ರು ಸೈನಿಕರು ಸಮೇತ ಕೂತಿದ್ದಾರೆ. ಭಾರತದ ಸೇನೆಯನ್ನ ಕಾಯುವಂತ, ಗಡಿಯನ್ನ ಕಾಯುವಂತ ಕೆಲಸ ಸೈನಿಕರು ಮಾಡಿದರೆ, ಕರ್ನಾಟಕವನ್ನ ಕಾಯುವಂತ ಕೆಲಸ, ಉಳಿಸುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಬಂದಿದೆ. ಸರ್ವರ ಪರವಾಗಿ ಚಪ್ಪಾಳೆ ಮೂಲಕ ಓಕೆ. ಸರಿ ನೋಡಿ, ಸರಿ ನೋಡಿ, ಸ್ವಲ್ಪ ಇದಕ್ಕೆ ಬನ್ನಿ, ಇದಕ್ಕೆ ಬನ್ನಿ, ಎಲ್ಲ ಇದೆ ಸರ್. ಈಗ ಸರ್ ಸರಿ ನೋಡಿ. ಸರಿ ನೋಡಿ, ನೋಡಿ ನೋಡಿ ಎಲ್ಲ ಸರಿ ನೋಡಿ, ಸರಿ ನೋಡಿ. ಮಾಜಿ ಸೈನಿಕ ಯೋಗೇಶ್ ಸರಿ ನೋಡಿ. ಮುಂದಿನ ಸನ್ಮಾನ ಸರಿ ನೋಡಿ, ಹಾಗೆ ರೀ ನೋಡಿ. ಓಕೆ. ಸರಿ ನೋಡಿ. ಅರೆ ಮಾತೇಶ್ ಅವರು ಮುಂದಿನ ಅಪ್ಪು ಸರಿ ನೋಡಿ. ಅವರು ಕೂಡ ನಮ್ಮ ಹರ್ಷರೇಖಾ ಅವರ ವತಿಯಿಂದ ಮತ್ತೆ ಗಣ್ಯ ವ್ಯಕ್ತಿಗಳಿಂದ ಒಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು. 4ನೇ ವರ್ಷದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ನೆನಪಿಗಾಗಿ ಈ ಜಿಲ್ಲಾ ಮಟ್ಟದಲ್ಲಿ, ನಮ್ಮ ದಾವಣಗೆರೆ ಜಿಲ್ಲಾ ಮಟ್ಟದಲ್ಲಿ ವಿಶೇಷ ಚೇತನರ ನೃತ್ಯ ಸ್ಪರ್ಧೆಯ ಆಯೋಜನೆಯನ್ನ ಮಾಡಿದವಾರನ್ನ ಗೌರವ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಕನ್ನಡವನ್ನ ಜರ್ಮನಿಯಲ್ಲಿ ಅತ್ಯಂತ ಉತ್ತಮ ಬೆಳೆಸಿರ್ತಕ್ಕಂಥ ಕುಮಾರಿ ಉಷಾ ದಳವಾಯಿ ಅವರಿಗೆ ಕನ್ನಡ ಕುಮಾರಿ ವೇದಿಕೆ ಮೇಲೆ ಬಂದ್ಬಿಟ್ಟು ನಮ್ಮ ಎಲ್ಲ ಗಣ್ಯರಿಂದ ಸ್ವೀಕಾರ ಮಾಡಬೇಕು. ಇನ್ನು ಕೂಡ ಇರ್ತಾರೆ, ಹಾಗಾಗಿ ಎಲ್ಲರ ಬಂದವರಿಗೆ ಧನ್ಯವಾದಗಳನ್ನು ಆಸ್ವಾದ.
ಎಸ್ ಇಲ್ಲಿ ನೋಡಿ. ಹರ್ಷ, ನಾಗರಾಜ್ ಅವರೇ ಈ ಕಡೆ ಟರ್ನ್ ಮಾಡಿ. ಇಲ್ಲಿ ನೋಡಿ. ಸರ್ ಇಲ್ಲಿ ನೋಡಿ ನಾಗರಾಜ್.